ನಮಸ್ಕಾರ ಸರ್. ಪುಟ್ಟೇಗೌಡ್ರೆ, ಹೌದು ಸರ್. ಹಲೋ. ಈ ಅಭಿಯಾನ ಎಷ್ಟು ಮುಖ್ಯ ನಿಮಗೆ? ಸರ್ ತುಂಬಾ ಮುಖ್ಯ ಸರ್. ಅದೇ ನಮ್ಗೆ ತುಂಬಾ ಮುಖ್ಯ ಸರ್. ಈಗ ಗುಂಡ್ಲುಪೇಟೆ ಉಳಿಸಿ ಅಭಿಯಾನ ಮಾಡುವಂತಹ ಅನಿವಾರ್ಯತೆ ಏನಿದೆ ನಿಮ್ಗೆ? ಸರ್ ಗುಂಡ್ಲುಪೇಟೆ ಅನಿವಾರ್ಯತೆ ಅಂತಂದ್ರೆ ಸರ್, ಇಲ್ಲಿ ವೆಹಿಕಲ್ ಗಳೆಲ್ಲ ಜಾಸ್ತಿ, ಟಿಪ್ಪರ್ಗಳು ಜಾಸ್ತಿ, ಮತ್ತೆ ಕಾಡು ಪ್ರಾಣಿಗಳು ಅವರಲ್ಲಿ ಜಾಸ್ತಿ, ಮತ್ತೆ ದಿನನಿತ್ಯ ಟಿಪ್ಪರ್ಗಳು ಓಡ್ತಿರಲ್ಲಿ ಪ್ರಾಣಿಗಳ ಸಿಕ್ಕಾಪಟ್ಟ ಅಲ್ಲಿ ಕೇಡಾಯ್ತಾ ಇದೆ. ಬಂಡೀಪುರ ಅಲ್ಲಿ ಸಿಕ್ಕಾಪಟ್ಟ ಕೇಡಾಯ್ತಾ, ಪ್ರಾಣಿಗಳೆಲ್ಲ ಸುಮಾರು ಹುಲಿ ಸಮುದ್ರ ಪ್ರದೇಶದಲ್ಲಿ ಹುಲಿಗಳೆಲ್ಲ ಸಿಕ್ಕಾಪಟ್ಟ ಸುತ್ತಾಗಿದೆ. ಅವೆಲ್ಲ ಸಮೃದ್ಧಿ ಇದ್ರೆ ನಾವು ಸಮೃದ್ಧಿಯಾಗಿ ನಾವು ಇರ್ಬೋದು ಸರ್. ಈಗ ಟಿಪ್ಪರ್ಗಳೆಲ್ಲ ಅವಳಿ ಟೈಟು ಬಂಡೀಪುರ ಎಲ್ಲ ಹೋಯ್ತಾ, ಮತ್ತೆ ಮೂಲವಳ ಚೆಕ್ ಪೋಸ್ಟ್ ಎಲ್ಲ ಹೋಯ್ತಿದೆ. ಅಲ್ಲಿ ಪ್ರಾಣಿಗಳು ಸಿಕ್ಕಾಪಟ್ಟೆ ಹಿಂಸೆ ಆಯ್ತದ ಅಲ್ಲಿ. ಅದನ್ನ ಪಬ್ಲಿಕ್ ಮಾಡಲ್ಲ, ಕೆಲವರೆಲ್ಲ ಪಬ್ಲಿಕ್ ಮಾಡ್ತಾ ಇಲ್ಲ ಸರ್. ಅಲ್ಲಿ ರಾಜಕಾರಣಿಗಳು ಮತ್ತೆ ಅರಣ್ಯ ಇಲಾಖೆಯವರು ಏನಾಯ್ತದ ಅದನ್ನ ಅವರು ಪಬ್ಲಿಕ್ ಮಾಡಲ್ಲ ಸರ್. ಮತ್ತೆ ಅಲ್ಲಿ ಕಾಡು ಉಳಿಸ್ಬೇಕು, ನಮ್ಮ ಕಾಡುಗಳು ಎಲ್ಲ ಉಳಿತಾ ಇಲ್ಲ ಕಾಡುಗಳೆಲ್ಲ ಅಲ್ಲಿ. ಅಲ್ಲಿ ಒಳ್ಳೆ ವ್ಯಕ್ತಿಗಳಲ್ಲಿ ಆತರ ಮಾಡ್ತಾ ಇರೋದು. ಇಲ್ಲಿ ಸಣ್ಣ ಪುಟ್ಟದಲ್ಲಿ ಏನಿಲ್ಲ ಸರ್ ಅಲ್ಲಿ. ಅದ್ ಕೇಳಕ್ ಹೋಯ್ತು ಅಂತಂದ್ರ ಸಣ್ಣ ಪುಟ್ಟವ್ರಲ್ಲಿ ಎದುರ್ಸೋರು. ಯಾರು ಎದುರಿಸೋರು? ಯಾರು ಸರ್? ಅರಣ್ಯ ಇಲಾಖೆ ಎದುರ್ಸ್ತಾರ ಸರ್, ಇಲ್ಲಿ ಡಿಪಾರ್ಟ್ಮೆಂಟ್ ಅವರು ಎದುರ್ಸ್ತಾರ. ಮತ್ತೆ ಕೆಲವು ರಾಜಕಾರಣಿಗಳು ಅವರ ಇತರ ನೋಡಿ ಅವ್ರು ಕೂಡ ಎದುರ್ಸ್ತಾರ. ನೋಡಿ ನೀವು ಆತರ ಕೇಳಕ್ ನಿಮ್ ಬೆಂಬಲಕ್ಕೆ ಯಾರು ಬರಲ್ಲ, ನೀವು ಸುಮ್ಮನೆ ಬಿಡಿ, ಈ ತರ ಎಲ್ಲ ಮಾಡ್ತಾರ ಸರ್ ಒಂದಲ್ಲಿ. ಹಂಗಾಗಿ ಇಲ್ಲಿ ಗುಂಡ್ಲುಪೇಟೆನ ಉಳಿಸ್ಬೇಕು ಸರ್. ಮುಖ್ಯವಾಗಿ ಗುಂಡ್ಲುಪೇಟೆ ಉಳಿದ್ರೆ ಅದು ಸಮೃದ್ಧಿ ಆಗ್ಬೇಕಾರ ಸರ್. ತಾವು ರೈತ ಮುಖಂಡರಿದ್ದೀರಿ, ಶಾಸಕರ ಜೊತೆ ಈ ಬಗ್ಗೆ ಯಾವತ್ತಾರು ಹೋಗಿ ಮಾತನಾಡಿದ್ದುಂಟಾ, ಅಹವಾಲ್ ಕೊಟ್ಟಿದ್ದುಂಟಾ? ಶಾಸಕರ ಬಗ್ಗೆ ಮಾತಾಡಿದೀನಿ ಸರ್. ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಆಯ್ತು ನಾನು ಗಮನ ತಗತೀನಿ ಅಂತ ಕೂಡ ಹೇಳಿದಾರೆ. ನಾವು ಸೈಕಲ್ ಶಾಸಕರ ಜೊತೆ ಮಾತಾಡೋದು. ಏನಂತ ಮಾತಾಡಿದ್ರಿ? ಯಾವ ವಿಷಯಕ್ಕೆ? ನಾವು ಶಾಸಕರ ಬಗ್ಗೆ ನಮ್ಮ ಗುಂಡ್ಲುಪೇಟೆ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಗೆ ಇಲ್ಲಿ ಕ್ರಾಸರ್ಗಳು ಮತ್ತೆ ಕೋರಗಳು ಟಿಪ್ಪರ್ಗಳು ಅವಳಿ ಜಾಸ್ತಿ. ಇಲ್ಲಿ ಮಾದಕ ಪ್ರಸಿದ್ಧಾಗ ಇವೆಲ್ಲ ನಡೆದಿರ್ಲಿಲ್ಲ. ಈಗ ನೀವು ಬಂದಾಗ ಇವೆಲ್ಲ ನಡೆದಿರ್ತವೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದ್ವು ನಾವು. ಆಗ ಶಾಸಕರು ಆಯ್ತು ಆದಷ್ಟು ನಾನು ಟ್ರೈನ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಯಾವ್ದಕ್ಕೂ ಗಮನ ತಗನಿಲ್ಲ. ಹಂಗಾಗಿ ಈಗ ಜಾಸ್ತಿ ಅದು ಹೋಯ್ತು, ಕಮ್ಮಿ ಆಗಿಲ್ಲ ಸರ್. ಅದು ಟಿಪ್ಪರ್ಗಳ ಅವಳಿ ಫುಲ್ ಜಾಸ್ತಿ ಇಲ್ಲಿ. ಬಂಡೀಪುರ ಅಂತಂದ್ರೆ ಹಿಂದೆ ಒಂಥರ ಇತ್ತು ಸರ್, ಇವಾಗಲೇ ಒಂಥರ ಆಯ್ತದ. ಬಂಡೀಪುರ ನೋಡಕ ಬಾರಿ ಚೆನ್ನಾಗಿರ್ತಿತ್ತು, ಆಯ್ತಿತ್ತು. ಇವಾಗ ಎಲ್ಲ ಬರೀ ಮರ ಗಿಡಗಳು ಏನಿಲ್ಲ, ಬರೀ ಆ ಮೇಳಗಳು ಈ ಮೇಳಗಳು ವೇಸ್ಟ್ ಮೇಳಗಳು ಇರ್ತಾವ. ಅಂತ್ಯದಲ್ಲಿ ಸಫಾರಿ ಅಂತ ಮಾಡ್ಬಿಟ್ಟು ಸರ್, ಸಫಾರಿಲಿ ಅಲ್ಲಿ ಹೋದ್ರ ಪ್ರಾಣಿಗಳೆಲ್ಲ ಹೊರಗಡೆ ಬರ್ತಾವ. ಇದೆಲ್ಲ ಹಿಂಸೆ ಇದೆ ಸರ್, ಫುಲ್ ಹಿಂಸೆ ಇದೆ ಸರ್ ಅಲ್ಲಿ. ಹಂಗಾಗಿ ನೀವು ಸ್ವಲ್ಪ ಅದನ್ನ ಪ್ರಚಾರ ಮಾಡಿ ಶಾಸಕರ ಗಮನಕ್ಕೆ ತಂದು. ಖಂಡಿತ ನಮ್ಮ ಪ್ರಯತ್ನ ನಾವು ಪಡ್ತೇವೆ. ನಿಮ್ ಹೋರಾಟ ನಿಮ್ದು, ನಿಮ್ ನೈತಿಕವಾದಂತಹ ಅಂದ್ರೆ ನೈಜವಾದಂತಹ ಹೋರಾಟಕ್ಕೆ ನೈತಿಕ ಬೆಂಬಲ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಎಸ್ ಪುಟ್ಟೇಗೌಡ್ರೆ, ಥ್ಯಾಂಕ್ ಯು ಈ ಜೊತೆ ಮಾತನಾಡಿದ್ದಕ್ಕೆ.